ನಿನ್ನೆ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ವಿಶೇಷತೆಗಳಿತ್ತು. ಒಂದು ಲಾಸ್ಟ್ ಬಾಲ್ ಥ್ರಿಲ್ಲರ್ ಆಗಿದ್ದು, ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡುವಂಥ ಮ್ಯಾಚ್ ಆಗಿದ್ದು ಮತ್ತೆ ಸಿಕ್ಕಿದ್ದು ನಮಗೆ IPLಲ್ಲಿ. ಇದುವರೆಗೂ ಅಂದರೆ ಆಲ್ಮೋಸ್ಟು ಈ ರೀಸೆಂಟಾಗಿ ಡೆಲ್ಲಿ ಮತ್ತು ಲಕ್ನೋ ಮ್ಯಾಚ್ ಬಿಟ್ಟರೆ ರೀಸೆಂಟಾಗಿ ನಡೆದಂಥ ಎಲ್ಲ ಮ್ಯಾಚಸ್ಸೂ ಒಂದು ಸೆಕೆಂಡ್ ಇನ್ನಿಂಗ್ಸ್ 10 ಓವರ್ 15 ಓವರ್ಗೆಲ್ಲ ರಿಸಲ್ಟು ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಾಗೋಗೋದು, ಹಾಗೆಯೇ ಅದೇ ಥರ ಆಗೋದು. ಸೊ ಆ ಥ್ರಿಲ್ಲರ್ ಏನಿದೆ ಅದು ಸಿಗ್ತಿರಲಿಲ್ಲ ನಮಗೆ. ಬಟ್ ಈ ಮ್ಯಾಚು ಬೂಮ್ರಾ ಅವರು ವಾಪಸ್ ಬಂದಂಥ ಮ್ಯಾಚು, ಸಖತ್ತಾಗಿದ್ದಂಥ ಮ್ಯಾಚು. ಹಾರ್ದಿಕ್ ಪಾಂಡ್ಯ ಅವರು ಏನೇ ಎಫರ್ಟ್ಸ್ ಹಾಕಿದ್ರೂ ಸಾಲ್ತಿಲ್ಲ, ಅವರ ಟೀಮ್ಗೆ ಗೆಲುವನ್ನ ತಂದು ಕೊಡೋಕ್ಕಾಗ್ತಿಲ್ಲ ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ಸೊ ಅದೂ ಹಾಗೆಯೇ ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರಿಂದ ಎಂಥ ಇನ್ನಿಂಗ್ಸು, ಆ ಶಾಟ್ಸ್ಗಳು ಮಾತ್ರ ಸಖತ್ತಾಗಿತ್ತು. ಹಾಗೆಯೇ ನಮ್ಮ ಬ್ಯಾಟಿಂಗು, ಬೌಲಿಂಗು, ಕ್ಯಾಚಿಂಗ್ ಆ್ಯಂಡ್ ಫೀಲ್ಡಿಂಗು ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ನಿನ್ನೆ ಸಾಲ್ಟ್ ಎಫರ್ಟ್ ಮಾತ್ರ ಸಖತ್ತಾಗಿತ್ತು ದೀಪಕ್ ಚಹರ್ ಅವರು ಕ್ಯಾಚ್ ಹಿಡಿದಾಗ. ಸೊ ನಿನ್ನೆ ಮ್ಯಾಚ್ ಬಗ್ಗೆ ರೀಕ್ಯಾಪ್ ಮಾಡ್ಕೊಂಬರೋಣ ಬನ್ನಿ. ಅದಕ್ಕೆ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಆನ್ ಮಾಡ್ಕೊಂಬಿಡಿ. ಹಾರ್ದಿಕ್ ಪಾಂಡ್ಯ ಅವರು ಟಾಸ್ ಗೆಲ್ತಿದ್ದಂಗೆ ಫೀಲ್ಡಿಂಗ್ ಚೇಂಜ್ನ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈಗ ಲಾಸ್ಟ್ 2 ಸಲ ಕೂಡ ನಮ್ಮ RCB ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಎಡವಿದ್ದು. ಆಗ ಸೂರ್ಯಕುಮಾರ್ ಅವರೇ ಮುಂಬೈಗೆ ಚೇಂಜ್ ಮಾಡ್ತಾ ಗೆಲುವನ್ನ ತಂದುಕೊಟ್ಟಿದ್ದು. ಸೊ ಅದೇ ಥರ ಎಲ್ಲಿ ರಿಪೀಟ್ ಮಾಡ್ತಾರೋ ಅಂತ ಲೈಟಾಗಿ ಭಯ ಆಯಿತು. ಬಟ್ ಆದ್ರೂ ನಮ್ಮ ಹೊಸ RCB ಟೀಮ್ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಇನ್ನು ಓಪನ್ ಮಾಡೋಕ್ಕೆ ಬಂದಂಥ ನಮ್ಮ ವಿರಾಟ್ ಕೊಹ್ಲಿ ಅವರು ಫಿಲ್ ಸಾಲ್ಟು ಫಸ್ಟು ಓವರಲ್ಲೇ ಒಂದು ಬೌಂಡ್ರಿನ ಹೊಡೆದು ಕ್ಲೀನ್ ಬೋಲ್ಡ್ ಆಗಿದ್ದು ಟ್ರೆಂಟ್ ಬೋಲ್ಟ್ ಅವ್ರಿಗೆ. ಲಾಸ್ಟ್ ಟೈಮ್ ಕೂಡ GT ಮೇಲೆ ಬಾಲ್ನ ಆಚೆ ಕಳಿಸಿದ್ರು. ಸೊ ನೆಕ್ಸ್ಟ್ ಬಾಲೇ ಕ್ಲೀನ್ ಬೋಲ್ಡ್ ಆದರು ಸಿರಾಜ್ ಅವ್ರಿಗೆ. ಸೊ ಅದೇ ಥರ ಇಲ್ಲಿ ಆಗಿದ್ದು. ಇನ್ನು ನೆಕ್ಸ್ಟು ವಿರಾಟ್ ಕೊಹ್ಲಿ ಅವ್ರನ್ನ ಜಾಯ್ನ್ ಆಗಿದ್ದು ದೇವದತ್ ಪಡಿಕ್ಕಲ್ಲು ಆ್ಯಸ್ ಯೂಶ್ವಲ್ ನಂಬರ್ 3 ಬಂದರು. ಸೊ ಇವರು ಕೂಡ ಈ ಅಗ್ರೆಸಿವ್ ಇಂಟೆಂಟ್ನ ತೋರಿಸಿ ಮ್ಯಾಕ್ಸಿಮೈಸ್ ಮಾಡಬೇಕು ಅಂತ ಪವರ್ ಪ್ಲೇನ ಆಡಿದ್ದು ಇಬ್ಬರು ಕೂಡ, ವಿರಾಟ್ ಕೊಹ್ಲಿ ಅವರು, ದೇವದತ್ ಪಡಿಕ್ಕಲ್ ಅವರು. ಸೊ ಅದೇ ಥರ 73 ರನ್ಸ್ ಬಂತು ಪವರ್ ಪ್ಲೇ ನಮ್ಮ ಕಡೆ ಕೂಡ ಆಯಿತು. ಸೊ ಇದಾದಮೇಲೆ ಪವರ್ ಪ್ಲೇಲಂತೂ ದೀಪಕ್ ಚಹರು, ಟ್ರೆಂಟ್ ಬೋಲ್ಟ್ಗಂತೂ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಟ್ರು. ಪವರ್ ಪ್ಲೇ ಆದಮೇಲೆ ಸ್ವಲ್ಪ ಸ್ಲೋ ಆಯಿತು ನಮ್ಮ ಇನ್ನಿಂಗ್ಸು, RCB ಇನ್ನಿಂಗ್ಸು. ಸೊ ಇದಾದಮೇಲೆ 10th ಓವರಲ್ಲೇನೋ ವಿಘ್ನೇಶ್ ಪುತ್ತೂರು ಅವ್ರು ಬಂದು ದೇವದತ್ ಪಡಿಕ್ಕಲ್ ವಿಕೆಟ್ನ ತೆಗಿತಾರೆ. ಸೊ ಇದಾದಮೇಲೆ ಬಂದಿದ್ದು ನಮ್ಮ ಕ್ಯಾಪ್ಟನ್ ರಪ, ಮ್ಯಾನ್ ಆಫ್ ದ ಮ್ಯಾಚ್ ಆದಂಥ ಪ್ಲೇಯರ್ ಆಫ್ ದ ಮ್ಯಾಚು. ಸೊ ಇವರು ಲಿಟ್ರಲಿ ಸಖತ್ತಾಗಿ ಆಡಿದ್ದು. ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಒಂದು ಓವರ್ ಹೊಡಿತಾರೆ, ಎಲ್ಲೆಲ್ಲಿಂದನೋ ಕನೆಕ್ಟ್ ಮಾಡ್ತಾರೆ. ಆ ವಿರಾಟ್ ಕೊಹ್ಲಿ ಅವರೇ ಶಾಕ್ ಆಗ್ಬಿಟ್ಟು ನೋಡಿದ್ರು, ಯಾವ್ದು ಗುರು ಇದೆಲ್ಲ ಶಾರ್ಟ್ಸು ಅಂತ. ನಮ್ಮ ಕ್ಯಾಪ್ಟನ್ ರಜತ್ ಪಾಟಿದಾರು ಸಖತ್ತಾಗಿ ಆಡಿದ್ದು, ಇವ್ರ ಬಗ್ಗೆ 2 ಮಾತೇ ಇಲ್ಲ. ಒಂದು ನಿನ್ನೆ ಹೊಡೆದಿದ್ದಂತೂ ಎಲ್ಲ ಶಾಟ್ಸು ಒಂದು ಸ್ಟ್ರೈಟ್ ಡೌನ್ ದ ಗ್ರೌಂಡ್ ಹೋಗ್ತವೆ, ಇಲ್ಲಾಂದರೆ ಕೀಪರಿಂದ ನೆಟ್ಟಿಗೆ ಹೋಯ್ತವೆ. ಸೊ ಆ ಕಡೆ ಈ ಕಡೆ ಹೊಡೆದಿದ್ದೇ ಕಮ್ಮಿ, ಒಂದು ಕಾರ್ನರ್ಸಲ್ಲಿ ಹೋಯ್ತು, ಬಿಟ್ಟರೆ ಇನ್ನೆಲ್ಲ ಹಿಂದೆ ಮುಂದೆ ಸ್ಟ್ರೈಟ್ಗಳೇ ಹೊಡೆದಿದ್ದು. ಸೊ ಇದಾದಮೇಲೆ ವಿರಾಟ್ ಕೊಹ್ಲಿ ಅವ್ರ ವಿಕೆಟ್ ಹೋಗುತ್ತೆ. ಹಾರ್ದಿಕ್ ಪಾಂಡ್ಯ ಅವ್ರ ಓವರಲ್ಲಿ ಟೈಮ್ ಔಟಿಂದ ಬರ್ತಾಯಿದ್ದಂಗೆ ಹಾರ್ದಿಕ್ ಪಾಂಡ್ಯ ಅವ್ರ ಓವರಲ್ಲಿ ಇವರು ವಿರಾಟ್ ಕೊಹ್ಲಿ ಅವರು ಹಾಗೆಯೇ ಲಿವಿಂಗ್ಸ್ಟನ್ ಡಕ್ಔಟಾಗಿ ಹೋಗ್ತಾರೆ. ಇದಾದಮೇಲೆ ಬಂದಿದ್ದು ಜಿತೇಶ್ ಶರ್ಮಾ ಅವರು ಜಾಯ್ನ್ ಆಗ್ತಾರೆ. ಸೊ ಇಲ್ಲಿ ರಜತ್ ಪಾಟಿದಾರ್ ಈ ಕಡೆ ಗುಮ್ತಾರೆ, ಆ ಕಡೆ ಜಿತೇಶ್ ಶರ್ಮಾ ಅವ್ರು ಗುಮ್ತಾರೆ. ಬಟ್ ಇಲ್ಲಿ ಬೂಮ್ರಾ ಅವ್ರು ಏನಾದರೂ ನೆನೆ ಇರಲಿಲ್ಲ ಅಂದಿದ್ರೆ 222 ಅಲ್ಲ ಟಾರ್ಗೆಟು, 250+ ಹೋಗ್ಬಿಟ್ಟಿರೋದು. ಬೂಮ್ರಾ ಅವ್ರು ಹಿಂದೆ ಮುಂದೆ ಎಲ್ಲರೂ ಓಡಿಸ್ಕೊತಿದ್ರು ಕೂಡ, ಇನ್ಫ್ಯಾಕ್ಟ್ ಹಾರ್ದಿಕ್ ಪಾಂಡ್ಯ ಅವ್ರು ಓಡಿಸ್ಕೊತಿದ್ರು ಕೂಡ. ಚೆನ್ನಾಗಿ ಬೌಲಿಂಗ್ ಮಾಡಿದರು. ಲಾಸ್ಟ್ ಮ್ಯಾಚ್ ಆಗಲಿ ಈ ಮ್ಯಾಚ್ 1-2 ವಿಕೆಟ್ ತಗೊಂಡು ಚೆನ್ನಾಗಿ ಮಾಡಿದರು. ಬಟ್ ಅವ್ರಿಗೂ ಬಿಟ್ಟಿರಲಿಲ್ಲ ನಮ್ಮ ಬ್ಯಾಟರ್ಸು. ಸೊ ಹಿಂದೆ ಮುಂದೆ ಎಲ್ಲರೂ ಓಡಿಸ್ಕೊತಿದ್ರು ಕೂಡ, ಬೂಮ್ರಾ ಅವ್ರು ಮಾತ್ರ ಆ ಓವರ್ ಸಿಂಗಲ್ಸ್ಗಳನ್ನ ಕೊಟ್ಟಿತ್ತು. 18ನೇ ಓವರು 16ನೇ ಓವರು ಅನ್ಕೊತಿರೋದು, 18ನೇ ಓವರ್ ಇರಬೇಕು. ಅವರು 18 ಮತ್ತು 20 ಮಾಡಿದ್ದು. ಸೊ ಅಲ್ಲೂ ಕೂಡ ಹಿಂದೆ ಮುಂದೆ ಎಲ್ರಿಗೂ ಹೊಡೆದ್ರೂ ಇವ್ರಿಗೆ ಮಾತ್ರ ಸಿಂಗಲ್ಸ್ ಹೊಡಿತಿದ್ದಾರೆ. ಸಾಕಾದ ಬಾಲ್, ಇವ್ರ ಬಗ್ಗೆ ಏನು ಮಾತಾಡೋದು, ಎಲ್ರಿಗೂ ಗೊತ್ತಿರೋದೇನೆ. ಇನ್ನು ನೆಕ್ಸ್ಟು ಇವ್ರನ್ನ ನೋಡಿದ್ದು ಖುಷಿ ಆಯಿತು. ನಮ್ಮೇಲೆ ಬಂದರು ಅಂತ ಏನು ಬೇಜಾರಿಲ್ಲ, ನಮ್ಮ ಮ್ಯಾಚಿಗೆ ಮುಂಚೆನೂ ಏನು ಬೇಜಾರಿರಲಿಲ್ಲ. ಸೊ ಇವ್ರನ್ನ ಮಿಸ್ ಮಾಡ್ಕೊತಿದ್ದು IPL ಫ್ಯಾನ್ಸು ಅಥವಾ ಕ್ರಿಕೆಟ್ ಫ್ಯಾನ್ಸು. ಸೊ ಇವ್ರು ಬಂದಿದ್ದು ಒಳ್ಳೆಯದೇ ಆಯಿತು. ಇನ್ನು ನೆಕ್ಸ್ಟು ಜಿತೇಶ್ ಶರ್ಮಾ ಅವರು ಸಖತ್ತಾಗಿ ಫಿನಿಷ್ ಮಾಡಿಕೊಟ್ಟಿದ್ದು. ಡಿ ಕೆ ಅವರು ಏನು ಹೇಳಿದ್ರು ಆಕ್ಷನ್ ಟೈಮಲ್ಲಿ, ಜಿತೇಶ್ ಶರ್ಮಾ ಅವರು ಅದೇ ಥರ ನಿನ್ನೆ ಆಡಿದ್ದು. ಸೊ ಇದ್ರ ಜೊತೆಗೆ ನಾವು ಟಾರ್ಗೆಟ್ನ ಸೆಟ್ ಮಾಡಿದ್ದು 222. ಇದನ್ನು ಚೇಂಜ್ ಮಾಡೋಕ್ಕೆ ಬಂದಂಥ ರಿಯಾನ್ ರಿಕಲ್ಟನ್, ರೋಹಿತ್ ಶರ್ಮಾ ಅವರು ಓಪನರ್ಸ್ ಆಗಿ ಬರ್ತಾರೆ. ವಿಲ್ ಜಾಕ್ಸ್ ಅವರು 1 ಡೌನ್ ಬಂದರು. ನಿನ್ನೆ ರೋಹಿತ್ ಶರ್ಮಾ ಅವರು ಇದ್ದಿದ್ದ ಕಾರಣ. ಸೊ ಇವರಿಬ್ಬರು ಸ್ಟಾರ್ಟಿಂಗು ರೋಹಿತ್ ಶರ್ಮಾ ಅವರು ಫಸ್ಟು ಬಾಲನ್ನೇ ಎಡ್ಜ್ ಆಗಿತ್ತು, ಅದೇನಾದರೂ ಕೀಪರ್ ಕೈಗೆ ಹೋಗಿದ್ರೆ ಮುಗ್ದೋಗಿರೋದು ಅವ್ರ ಇನ್ನಿಂಗ್ಸಲ್ಲೇ. ಬಟ್ ಒಂದು 2-3 ಫೋರನ್ನು ಹೊಡೆದ್ರು. ಇದಾದಮೇಲೆ ಯಶ್ ದಯಾಳ್ ಅವರು ಇನ್ ಸ್ವಿಂಗರ್ ಹಾಕಿದ್ದಕ್ಕೆ ಹೋಗಿದ್ದು ರೋಹಿತ್ ಶರ್ಮಾ ಅವರು ಕ್ಲೀನ್ ಬೋಲ್ಡ್ ಆದರು. ಇದಾದಮೇಲೆ ರಿಯಾನ್ ರಿಕಲ್ಟನ್ನು, ವಿಲ್ ಜಾಕ್ಸು ಇವರು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು. ಆಮೇಲೆ ರಿಯಾನ್ ರಿಕಲ್ಟನ್ ಅವರು ಕೂಡ ಹೋದರು.
ಜಾಶ್ ಹೆಸಲ್ವುಡ್ ಅವರು LBWನ ಮಾಡಿದ್ದು. ಸೊ ಬೌಲಿಂಗಲ್ಲಿ ಕೂಡ ಪವರ್ ಪ್ಲೇ ನಮ್ಮ ಕಡೆನೇ ಆಯಿತು, 2 ವಿಕೆಟ್ನ ತಗೊಂಡು. ಇದಾದಮೇಲೆ ಜಾಯ್ನ್ ಆಗಿದ್ದವ್ರ ಕಡೆ ವಿಲ್ ಜಾಕ್ಸು ಹಾಗೆಯೇ ಸೂರ್ಯಕುಮಾರ್ ಯಾದವ್ ಅವರು. ವಿಲ್ ಜಾಕ್ಸು ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ರು. ನಂತರ ಸೂರ್ಯಕುಮಾರು ವಿಲ್ ಜಾಕ್ಸು ಒಂದು ಸ್ವಲ್ಪ ಹೊತ್ತು ನಿಂತಾಡಿದ್ದು. ಸೂರ್ಯಕುಮಾರ್ಗೆ ನಿನ್ನೆ ಬಾಲ್ಗಳೇ ಸರಿಯಾಗಿ ಕನೆಕ್ಟ್ ಮಾಡೋಕ್ಕಾಯ್ತಿಲ್ಲ. 26 ಬಾಲ್ಗೆ 28 ರನ್ ಹೊಡೆದು ಹೋಗಿದ್ದು. ಸುಯಾಶ್ ಶರ್ಮಾ ಅವರು ಫಸ್ಟ್ 3 ಓವರ್ಸ್ ಮಾತ್ರ ಸಖತ್ತಾಗಿ ಮಾಡಿದ್ರು. ವಿಲ್ ಜಾಕ್ಸ್ ಅವರು ಕೃಣಾಲ್ ಪಾಂಡ್ಯ ಅವರ ಬೌನ್ಸರ್ಗೆ ಔಟ್ ಆಗೋಗಿದ್ದು. ಕೃಣಾಲ್ ಪಾಂಡ್ಯನ ಫಾಸ್ಟ್ ಬೌಲರ್ ಅಂತ ಟ್ರೀಟ್ ಮಾಡಿದ್ರೇ ಬ್ಯಾಟ್ಸ್ಮನ್ಗಳಿಗೆ ಯಾಕೆ ಆಡೋಕ್ಕಾಗೋದು, ಯಾಕಂದರೆ ಅವರು ಸ್ಪಿನ್ನರ್ ಯಾವ ಲಕ್ಷಣಗಳು ಇಲ್ಲ, ಬೌನ್ಸರ್ ಆಗ್ತಾರೆ, ಯಾರ್ಕರ್ಗಳಾಗ್ತಾರೆ. ಹಾಗೆಯೇ ಪೇಸು 112 ಅದ್ರ ಮೇಲೆ ಇರ್ತದೆ, 120 ಹತ್ತಿರ ಹೊಂಟೋಯ್ತದೆ. ಸೊ ಜಸ್ಟ್ ಕಿಡಿಂಗ್ ಇದು. ಇನ್ನು ನೆಕ್ಸ್ಟು ಸೂರ್ಯಕುಮಾರ್ ಅವರು ಹೋಗ್ತಾರೆ, ವಿಲ್ ಜಾಕ್ಸ್ ಅವರು ಬೌನ್ಸರ್ಗೆ ಹೋಗೋದು, ಕೃಣಾಲ್ ಪಾಂಡ್ಯ ಅವರ ಬೌನ್ಸರ್ಗೆ. ಸೊ ಇದಾದ ಮೇಲೆ ಹಾರ್ದಿಕ್ ಪಾಂಡ್ಯ ಅವರು, ತಿಲಕ್ ವರ್ಮಾ ಅವ್ರು ಜಾಯ್ನ್ ಆಗ್ತಾರೆ. 12ನೇ ಓವರ್ವರೆಗೂ ಮ್ಯಾಚು ಈಸಿಯಾಗಿ ನಮ್ಮ ಕೈಲಿತ್ತು. 12ನೇ ಓವರಿಂದ ಸುಯಶ್ ಶರ್ಮಾ ಅವರು ಅವರ ಕೊನೆ ಓವರು 13ನೇ ಓವರ್ ಹಾಕೋಕೆ ಬರ್ತಾರೆ. ಸೊ ಅಲ್ಲಿ ಕೊಟ್ಟಿದ್ದು ರನ್ನು ಮಗ, ಅಲ್ಲಿಂದ ಸ್ಟಾರ್ಟ್ ಆಯಿತು, ಗಾಬರಿ ಆಯಿತು. ಅಲ್ಲಿ ತಿಲಕ್ ವರ್ಮಾ ಅವರು ಒಂದು ಎಂಡಲ್ಲಿ ಹೊಡೆದ್ರೆ, ಇಲ್ಲಿ ಜಾಕಿ ಅಲ್ಲ ಸೂರ್ಯಕುಮಾರ್ ಹೋದ್ಮೇಲೆ ಹಾರ್ದಿಕ್ ಪಾಂಡ್ಯ ಅವ್ರು ಬಂದು ಫಸ್ಟು 6-7 ಬೌಂಡ್ರೀಸ್ ಹೊಡೆದು 1 ರನ್ ಕೂಡ ಓಡಿಲ್ಲ. 20+ ರನ್ಸ್ ಏನೋ ಆಗಿತ್ತು. ಸೊ ಇದಾದಮೇಲೆ ಹೋಯಿತು ಮ್ಯಾಚು. ಅಂದರೆ ಚೇಸ್ ಮಾಡ್ತಾರೆ, ಹತ್ರಕ್ಕೆ ಬರ್ತಾರೆ ಅಂದ್ಕೊಂಡು. ಬಟ್ ಇದಾದಮೇಲೆ ತಿರ್ಗಿ ಕಂಟ್ರೋಲ್ ಮಾಡಿದ್ದು. ಅಲ್ಲಿಂದ 13ನೇ ಓವರಿಂದ 16-17ನೇ ಓವರ್ವರೆಗೂ ಸಿಕ್ಕಾಪಟ್ಟೆ ಹೊಡ್ಸ್ಕೊಂಡು ನಾವು. ಇದಾದಮೇಲೆ ಭುವನೇಶ್ವರ್ ಕುಮಾರ್ ಅವರು ಸಖತ್ತಾಗಿ ಯಾರ್ಕರ್ಗಳನ್ನ ಬಿಟ್ಟಿದ್ದು. ದಯಾಳ್ ಅವರು ಕೂಡ ಚೆನ್ನಾಗಿ ಆಡಿಸಿದ್ರು. ಆಮೇಲೆ ಹೆಸಲ್ವುಡ್ ಅವ್ರು ಬಂದು ಮತ್ತೆ ಬ್ರೇಕ್ ಥ್ರೂನ ತಂದುಕೊಟ್ರು. ಭುವನೇಶ್ವರ್ ಅವರು ತಿಲಕ್ ವರ್ಮನ ಎತ್ಕೊಂಡ್ರೆ, ಹೆಸಲ್ವುಡ್ಡು ಅಲ್ಲಿ ಹಿಂದಿನ ಓವರು ಹಾರ್ದಿಕ್ ಪಾಂಡ್ಯ ಅವ್ರ ಕೈಲೇ ಹೊಡ್ಸ್ಕೊಂಡಿದ್ರು ಹೆಸಲ್ವುಡ್ ಮಾಡಿದಾಗ. ಅದಾದಮೇಲೆ ಬರ್ತಿದ್ದಂಗೆ ಫಸ್ಟ್ ಬಾಲಲ್ಲೇ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಎತ್ಕೊಟ್ಟಿದ್ದು. ಸೊ ಇದಾದಮೇಲೆ ಕೊನೆ ಓವರು 20 ರನ್ ಬೇಕಿರುತ್ತೆ. ಅಲ್ಲಿ ಸ್ಟ್ರೈಕಲ್ಲಿ ಇದ್ದಿದ್ದು ನಮ್ಮಂದಿರಲ್ಲ ಸದ್ಯ, ಅದೇ ಒಂದು ಒಳ್ಳೆ ವಿಷಯ. ನಮ್ಮಂದಿರೋರು ಇದ್ದಿದ್ರೆ ಏನೋ ಒಂದು ಗತಿ ಕಾಣಿಸಿರೋರು. ಕೃಣಾಲ್ ಪಾಂಡ್ಯ ಅವರು ಕೊನೆ ಓವರ್ ಮಾಡಬೇಕಿತ್ತು. ಅಲ್ಲಿ ಎಂತಕ್ಕಂದರೆ ಎಕ್ಸ್ಟ್ರಾ ಬೌಲರ್ಸ್ನ ಯೂಸ್ ಮಾಡಿರಲಿಲ್ಲ. ಐದೇ ಬೌಲರು, ಒಂದು ಬಾಕಿ ಇದ್ದಿದ್ದು ಓವರ್ ಕೂಡ ಕೃಣಾಲ್ ಪಾಂಡ್ಯ ಅವ್ರದ್ದೇನೆ. ಸೊ ಇಲ್ಲಿ ಶ್ರೇಯಾಂಕ ಪಾಟೀಲ್ ಅವ್ರ ಥರ ಮಾಡಬೇಕು ಅಂದ್ಕೊಂಡೆ. ಸೊ ಫೈನ್, ಅಲ್ಲಿ ಇದ್ದಿದ್ದು ಸ್ಯಾಂಟ್ನರ್ ಅವರು, ಹಾಗೆಯೇ ವಿಕೆಟು ಬಂತು. ಅದು ಎರಡೂ ಕೂಡ ಲಾಂಗ್ ಬೌಂಡ್ರಿ ಹತ್ರ ಹೋಗಿದ್ದು, ಸ್ಯಾಂಟ್ನರ್ ಅವ್ರದ್ದು ಹಾಗೆಯೇ ದೀಪಕ್ ಚಹರ್ ಅವರ ಕ್ಯಾಚ್ ಮಾತ್ರ ಸಾಲ್ಟು, ಸಖತ್ ಎಫರ್ಟ್ ಹಾಕಿ ಹಿಡಿದಿದ್ದು. ಎಗ್ರಿ ಹಿಡಿದು ಲ್ಯಾಂಡ್ ಆಗಿ ಕೈಗೆ ಎಸ್ತಿ ಆಮೇಲೆ ಬೌಂಡ್ರಿ ಆಚೆ ಹೋಗಿದ್ದು. ಸೊ ಈ ಎಫರ್ಟ್ಗಳೇ ಬೇಕಿದ್ದಿದ್ದು ಮ್ಯಾಚ್ನ ವಿನ್ ಮಾಡೋಕ್ಕೆ. ನಿನ್ನೆ ಸಖತ್ತಾಗಿತ್ತು. ಇದಾದಮೇಲೆ ನಮ್ಮಂದಿರೋರು ಸ್ಟ್ರೈಕಿಗೆ ಬರ್ತಾರೆ, ಒಂದು 4 ಹೊಡಿತಾರೆ ಫಸ್ಟ್ ಬಾಲೇ. ಇನ್ನು 2 ಬಾಲ್ಗೆ 2 6 ಹೊಡೆದ್ರೆ ಡ್ರಾ ಆಗ್ತದೆ ಮ್ಯಾಚು. ಬಟ್ ಅದ್ರ ನೆಕ್ಸ್ಟ್ ಬಾಲು ವಿಕೆಟ್ ಅವರು ಕ್ಯಾಚ್ ಕೊಟ್ಟು ಹೋಗ್ತಾರೆ. ಸೊ 3 ವಿಕೆಟ್ ಎತ್ಕೊಂಡ್ರು ಕೃಣಾಲ್ ಪಾಂಡ್ಯ ಅವರು, 3 ಕೂಡ ಬೌಂಡ್ರಿ ಲೈನ್ ಹತ್ರದಲ್ಲೇ. ಸೊ ಇದಾದ ಕೊನೆ ಬಾಲು ಡಿಫೆಂಡ್ನ ಮಾಡಿ, ಅಂದರೆ ಬೂಮ್ರಾ ಅವರು ತಡ್ಕೊಂಡು. ಇನ್ನು ಕೊನೆಯದಾಗಿ RCB 12 ರನ್ನಿಂದ ಗೆದ್ದಿದ್ದು 222 ರನ್ನ ಡಿಫೆಂಡ್ ಮಾಡ್ಕೊಳ್ಳುವಾಗ. ಬಟ್ ಇಲ್ಲಿ ಕೊನೆಯದಾಗಿ ಹೇಳ್ಬೇಕೇನೆಂದರೆ, ಹಾರ್ದಿಕ್ ಪಾಂಡ್ಯ ಅವರು ಏನೇ ಎಫರ್ಟ್ ಹಾಕಿದ್ರು ಸಾಲ್ತಿಲ್ಲ. ಮೊನ್ನೆ 5 ವಿಕೆಟ್ ತಗೊಂಡ್ರು, ಅಲ್ಲೂ ಕೂಡ ಗೆಲ್ಲಕ್ಕಾಗಿಲ್ಲ ಲಕ್ನೋ ಮೇಲೆ. ಈಗ ಇಲ್ಲೂ 2 ವಿಕೆಟ್ ತಗೊಂಡು ಸಖತ್ ಸ್ಟ್ರೈಕ್ ರೇಟಲ್ಲಿ 300 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿಕೊಟ್ರು, ಅಲ್ಲೂ ಕೂಡ ಫಿನಿಷ್ ಮಾಡೋಕ್ಕಾಗಿಲ್ಲ. ಸೊ ಹಾರ್ದಿಕ್ ಪಾಂಡ್ಯ ಅವ್ರ ಎಫರ್ಟ್ಸ್ಗೆ ಒಳ್ಳೆ ರಿಸಲ್ಟ್ ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗಿಂತ ಜಾಸ್ತಿ RCBಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಮಗ.